ಗುರು ಎಲ್ಲರಿಗೂ ನಮಸ್ಕಾರ. ನಾಳೆ 27ನೇ ತಾರೀಕು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ ಅಂತ ಹೇಳ್ಬೋದು. ಈ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪರವಾಗಿ ಹೊಸ ಓಪನರ್ ಆಡೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ ಯಾವ ಹೊಸ ಓಪನರ್ ಆಡ್ತಾ ಇದ್ದಾರೆ, ಯಾವ ಓಪನರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗ್ರೂಪ್ ಸ್ಟೇಜ್ ಇಂದ ಇಲ್ಲಿವರೆಗೂ ತಗೊಂಡ್ರೆ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ಆಡಿರೋ ಮ್ಯಾಚ್ ತಗೊಂಡ್ರೆ ಟೀಮ್ ಇಂಡಿಯಾದ ಓಪನರ್ಸ್ ಕಡೆಯಿಂದ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಬ್ರು ಅಂದ್ರೆ ರೋಹಿತ್ ಶರ್ಮಾ ಅವರು ಒಂದು ಸಖತ್ತಾಗಿ ಇಂಡಿವಿಜುವಲ್ ಆಡಿದ್ರು ಬಿಟ್ರೆ, ವಿರಾಟ್ ಕೊಹ್ಲಿ ಅವರಿಂದ ಒಂದು 36 ರನ್ಗಳು ಕಾಂಟ್ರಿಬ್ಯೂಟ್, 27 ರನ್ಗಳ ಕಾಂಟ್ರಿಬ್ಯೂಟ್ ಬಿಟ್ರೆ ಮತ್ತೆಲ್ಲೂ ಕೂಡ ಅವರಿಂದ ರನ್ ಬಂದಿಲ್ಲ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಸೆಮಿಫೈನಲ್ ನ ಪಂದ್ಯದಲ್ಲಿ ಇವರಿಬ್ಬರನ್ನ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಬ್ಯಾಡ್ ಫಾರ್ಮ್ ಇರೋ ಕಾರಣ ಅವರ ನಾರ್ಮಲ್ ಜಾಗ ಅಂದ್ರೆ ಒನ್ ಡೌನ್ ಪ್ಲೇಯರ್ ಅಂದ್ರೆ ಇನ್ನಿಂಗ್ಸ್ ನ ಕಂಟ್ರೋಲ್ ಮಾಡೋ ಆ ಪ್ಲೇಯರ್ ಆ ಜಾಗನ ಕೊಡ್ಬೇಕು ಅನ್ನೋ ನಿರ್ಧಾರನ ಈಗ ರಾಹುಲ್ ದ್ರಾವಿಡ್ ಅವರು ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರ ಬದಲಿಗೆ ಯಾರು ಬರಬೇಕಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್ ಅವರು, ಸಾಲಿಡ್ ಯಂಗ್ಸ್ಟರ್ ಅವ್ರು ಬರಬೇಕಾಗತ್ತೆ ಅಂತ ಹೇಳ್ಬೋದು. ಅವ್ರು ಬರಬೇಕಾದ್ರೆ ಇಲ್ಲಿ ಆಲ್ರೌಂಡರ್ಸ್ ಆಗಿ ಇಬ್ಬರಿದ್ದಾರೆ, ಜಡೇಜಾ ಮತ್ತು ಅಕ್ಷರ್ ಪಟೇಲ್. ಇವರಿಬ್ಬರಲ್ಲಿ ಒಬ್ರು ಜಾಗನ ಬಿಟ್ಟು ಕೊಡಲೇಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನಾಳೆ ನಡೀತಿರೋ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ಗೆ ಅಷ್ಟು ಅಗತ್ಯ ಇರ್ತಿಲ್ಲ. ನಾವು ಕಂಪ್ಯಾರಿಸನ್ ಮಾಡಿದ್ರೆ ಈ ಟೂರ್ನಮೆಂಟ್ ಅಲ್ಲಿ ಜಡೇಜಾ ಅವರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಚೆನ್ನಾಗಿ ಆಡಿಲ್ಲ. ಲಾಸ್ಟ್ ಮ್ಯಾಚ್ ಒಂದು 6 ಹೊಡೆದ್ ಬಿಟ್ರೆ ಅವರು ಕೂಡ ಏನು ಸಖತ್ತಾಗಿ ಆಡಿಲ್ಲ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಜಡೇಜಾ ಅವರ ಬದಲಿಗೆ ಯಶಸ್ವಿ ಜೈಸ್ವಾಲ್ ಅವರನ್ನ ತಂದು ಆ ಓಪನಿಂಗ್ ಸ್ಥಾನನ ಫುಲ್ ತುಂಬಿ ಅಲ್ಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನ್ ಮಾಡಿ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ಅವರನ್ನ ಆಡಿಸಿದ್ರೆ ಅವಾಗ ಮ್ಯಾಚ್ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಆಗಿದೆ. ಯಾಕಪ್ಪ ಅಂದ್ರೆ ಇಂಗ್ಲೆಂಡ್ ಕಡೆ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಆ ಕಾರಣಕ್ಕೋಸ್ಕರ ಈ ಓಪನಿಂಗ್ ಜೋಡಿನ ಆಡ್ಸೋಕ್ಕೆ ನಿರ್ಧಾರ ಮಾಡಲಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಈ ಓಪನಿಂಗ್ ಜೋಡಿ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.